ಒಂದು ಬೃಹತ್ ಕಟ್ಟಡ, 4 ಹಗರಣಗಳು. ಮೊದಲನೇದಾಗಿ ಕೆಂಪೇಗೌಡ ರಸ್ತೆಯಲ್ಲಿರ್ತಕ್ಕಂಥ ಈಗ ಐಶ್ವರ್ಯ ಮಾಲ್ ಏನು ನಿರ್ಮಾಣ ಆಗ್ತಾ ಇದೆ, ಅದು ಮುಂಚೆ ಗುಪ್ತಾ ಮಾರ್ಕೆಟ್ ಅಂತ ಇತ್ತು. 1955-56ರಲ್ಲಿ ಆಗಿನ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ 55 ವರ್ಷಗಳ ಗುತ್ತಿಗೆಗೆ BS ಗುಪ್ತಾ ಅನ್ನೋರಿಗೆ ಕೊಟ್ಟಿರುವಂಥ ಸರ್ಕಾರಿ ಸ್ವತ್ತು. ಆ ಇಡೀ ಪ್ರದೇಶ ಸಂಪೂರ್ಣವಾಗಿ ಪಾಲಿಕೆ ಸ್ವತ್ತಾಗಿರುತ್ತೆ. ಪಾಲಿಕೆಯಿಂದನೇ ಎಲ್ಲ ಆಸ್ತಿಗಳನ್ನು ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. 55 ವರ್ಷ, ಅದು ಮುಂದುವರೆದು 90 ವರ್ಷಕ್ಕೆ ಮುಂದುವರೆದಿರುವಂಥದ್ದು. ಇಂತಹ ಗುಪ್ತಾ ಮಾರ್ಕೆಟ್ ಇದ್ದಂಥ ಸರ್ಕಾರಿ ಸ್ವತ್ತಿನ ಕಟ್ಟಡದ ಮುಂಭಾಗದಲ್ಲಿ 1997ರ ತನಕ ಸೈಕಲ್ ಮೇಲೆ ಪೆಟಿಕೋಟ್ ಮಾಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಮನುಷ್ಯ ಆರ್ ಚಂದ್ರಪ್ಪ ಅನ್ನೋ ವ್ಯಕ್ತಿ ದಿಢೀರಂತ ಪಾಲಿಕೆಯಲ್ಲಿದ್ದಂಥ ಕೃಷ್ಣಸ್ವಾಮಿ ಅನ್ನೋ ಒಬ್ಬ ಮುಖ್ಯ ಅಭಿಯಂತರ ಕೃಪಾ ಕಟಾಕ್ಷದಿಂದ ಅವರ ಬೇನಾಮಿಯಾಗಿ ಕಾಂಟ್ರಾಕ್ಟರ್ ಆಗಿ ಆತ ಹೆಸರು ಮಾಡ್ತಾನೆ. ಅದೇ 1997-98ರ ತನಕ ಪೆಟಿಕೋಟ್ ಮಾಡ್ತಾ ಇದ್ದಂಥವನು ಯಾವ ಗುಪ್ತಾ ಮಾರ್ಕೆಟ್ ಮುಂದೆ ಮಾರ್ತಾ ಇರ್ತಾನೆ, ಅದೇ ಗುಪ್ತಾ ಮಾರ್ಕೆಟ್ ಕಟ್ಟಡವನ್ನು 830 ಕೋಟಿ ರೂಪಾಯಿಗೆ ಕ್ರಯಕ್ಕೆ ಪಡ್ಕೊಂಡಿದ್ದೀನಿ ಅನ್ನೋ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿದ್ದಂಥ ARO ಆಗಿದ್ದಂಥ ರಾಮಚಂದ್ರಪ್ಪನವರು ಆ ARO ಕಚೇರಿಯಲ್ಲಿದ್ದಂಥ ಸರ್ಕಾರಿ ಸ್ವತ್ತಿನ ದಾಖಲೆಗಳನ್ನು ಆತನ ಕೈಗೆ ಒಪ್ಪಿಸ್ತಾರೆ. ಹಾಗಾಗಿ ಮೂಲ ಕಡತ ಕಾಣೆಯಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಪೊರೇಷನ್ ಸಭೆಗಳಲ್ಲಿ ನಿರಂತರವಾಗಿ ಗಾಂಧಿನಗರದ ಕಾರ್ಪೊರೇಟರ್ ಆಗಿದ್ದಂಥ ನಟರಾಜ್ ಅವರು, ಸ್ವತಃ ದಿನೇಶ್ ಗುಂಡೂರಾವ್ ಅವರ ಬಲಗೈ ಬಂಟನಾಗಿದ್ದಂಥ ವ್ಯಕ್ತಿ, ನಿರಂತರವಾಗಿ ಪಾಲಿಕೆ ಸಭೆಗಳಲ್ಲಿ ಮಾತನಾಡಿದ ನಂತರ 2011 ಜುಲೈ ತಿಂಗಳಲ್ಲಿ ಸಿದ್ದಯ್ಯನವರು ಆಗಿನ ಆಯುಕ್ತರಾಗಿದ್ದಂಥವರು ಇದರ ತನಿಖೆಗೆ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದಾದ ನಂತರ ಇವನ ಹತ್ರ ನೆಗೋಷಿಯೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಕೋಟ್ಯಾಂತರ ರೂಪಾಯಿ ಆಫರ್ ಕೊಟ್ಟರೆ ಅಥವಾ ಒಪ್ಕೊಳ್ದೇ ಇರೋ ಕಾರಣ ನಟರಾಜ್ ಅವರ ಭೀಕರ ಹತ್ಯೆ 2011 ಅಕ್ಟೋಬರ್ 2ನೇ ತಾರೀಕು ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಬೆಳಗ್ಗೆ 10:00 ನಡೆಯುತ್ತೆ. ಆ ಸುಪಾರಿ ತೊಗೊಂಡಿದ್ದಂಥವ್ರು ಕೊಟ್ಟಿರೋ ಪೊಲೀಸ್ ವಿಚಾರಣೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಈ ವಿಷಯ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇದೆಲ್ಲ ಒಂದಾಯಿತು ಅಂದರೆ ಇವರು ಸರ್ಕಾರಿ ಸ್ವತ್ತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಬದಲು ನಮ್ಮ ಪಾಲಿಕೆ ಅಧಿಕಾರಿಗಳು ಆತನಿಗೆ ಆ ಪೆಟಿಕೋಟ್ ಚಂದ್ರಪ್ಪಂಗೆ ನಿರಂತರವಾಗಿ ಆತನ ಹಣದ ಪ್ರಭಾವಕ್ಕೊಳಗಾಗಿ, ಆತನಿಗಿರ್ತಕ್ಕಂಥ ರಾಜಕೀಯ ಪ್ರಭಾವಕ್ಕೊಳಗಾಗಿ ಅದನ್ನು ಅವನಿಗೆ ಬೆಂಬಲವನ್ನು, ಸಹಕಾರವನ್ನು ಅಕ್ರಮವಾಗಿ ಕೊಟ್ಕೊಂಡು ಇವತ್ತು ಅಲ್ಲಿ ಬೃಹದಾಕಾರವಾದಂಥ ಐಶ್ವರ್ಯ ಮಾಲ್ ಕಟ್ಟಿರ್ತಕ್ಕಂಥದ್ದು. ಯುಟಿಲೈಸೇಷನ್ ಆಫ್ TDR ಅಂದರೆ TDRನ ಬಳಕೆಯಲ್ಲಾಗಿರ್ತಕ್ಕಂಥ ದೊಡ್ಡ ಅಕ್ರಮ ಏನು ಅಂತಂದರೆ, ಸಿ ವಲಯದಲ್ಲಿ ತಾವರೆಕೆರೆ ಬಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ತೊಗೊಂಡಿರ್ತಕ್ಕಂಥ TDRನ ಎ ವಲಯದಲ್ಲಿರ್ತಕ್ಕಂಥ ಕೆಂಪೇಗೌಡ ರಸ್ತೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು 3:1 ಅಂದರೆ ರೇಷಿಯೋ ಬಂದು ಅಲ್ಲಿ ಇದು ಬಂದು 3000 ಚದರಡಿಗೆ ಸಿ ವಲಯದಲ್ಲಿ ತೊಗೊಂಡ್ರೆ ಅದು ಎ ಝೋನಿಗೆ ಬಂದಾಗ 1000 ಅಡಿಗೆ ಮಾತ್ರ ಅದು ಬಳಕೆ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ 100ಕ್ಕೆ 100ರಷ್ಟು TDR ಬಳಕೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತುಂಬ ದೊಡ್ಡ ಇದು. ಅದಾದಮೇಲೆ ಕಾನೂನು ಬಾಹಿರವಾಗಿ ನಕ್ಷೆ ಮಂಜೂರಾತಿಯಾಗಿದೆ. ಅದರಲ್ಲಿ ಈತ 11 ಅಂತಸ್ತುಗಳಿಗೆ ಅಂತೇಳಿ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಪಡ್ಕೊಂಡು ನೆಲ ಮಹಡಿ 5, ಮೇಲ್ಗಡೆ 7 ಮಹಡಿಗಳ 4 ಮಹಡಿ ಕೆಳಗಡೆ ಮತ್ತು ಮೇಲೆ 7 ಅಂತಸ್ತುಗಳ ಇದು ಕಟ್ಟಡಕ್ಕೆ ನಕ್ಷೆ ಮಂಜೂರಾತಿಯನ್ನು ಪಡ್ಕೊಂಡು ಇಲ್ಲಿ 13 ಅಂತಸ್ತುಗಳನ್ನು ಆತ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕೆಳಗಡೆ ಇದು 6 ಅಂತಸ್ತುಗಳನ್ನ ಮಾಡಿದ್ರೆ ಮೇಲ್ಗಡೆ 7 ಅಂತಸ್ತುಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರ ಮೂಲಕ 352% ಅಷ್ಟು, ಶೇಕಡ 352 ವ್ಯತಿರಿಕ್ತ ಕಟ್ಟಡವನ್ನು ಅಂದರೆ ಡಿವಿಯೇಷನ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅವರಿಗೆ OC ಕೊಡ್ಲಿಕ್ಕೆ ಬರಲ್ಲ. ಹೊಸ ನಿಯಮಗಳ ಪ್ರಕಾರ 15%ಗೆ ಮಾತ್ರ OC ಕೊಡ್ಬೋದು. 15% ಅಷ್ಟು ವ್ಯತಿರಿಕ್ತ ಕಟ್ಟಡ ನಿರ್ಮಾಣ ಆಗಿದ್ದರೆ, ಮುಂಚೆ 5%ಗಿತ್ತು. ಈತ 352% ಅಷ್ಟು ವ್ಯತಿರಿಕ್ತ ಕಟ್ಟಡ ನಿರ್ಮಾಣ ಮಾಡಿದ್ರು ಕೂಡ ಪಾಲಿಕೆ ನಗರ ಯೋಜನೆ ಇಲಾಖೆ ಅಧಿಕಾರಿಗಳು ಆತಗೆ ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟು 27 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಪಾವತಿ ಮಾಡಿ ನೀವು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಳಿ ಅನ್ನೋ ಒಂದು ಮಾತನ್ನು ಕೊಡ್ತಾರೆ. 4ನೇದಾಗಿರ್ತಕ್ಕಂಥದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 3,86,000 ಚದರಡಿಗಳಷ್ಟು ವಿಸ್ತೀರ್ಣದ ಕಟ್ಟಡ ನಿರ್ಮಾಣ ಆಗಿದ್ರು ಕೂಡ ಆತ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಸ್ವಯಂ ಆಸ್ತಿ ಘೋಷಣಾ ಪದ್ಧತಿ ಅಡಿಯಲ್ಲಿ ಕೇವಲ 6,500 ಚದರಡಿ ಮಾತ್ರ ಡಿಕ್ಲೇರ್ ಮಾಡ್ಕೊಂಡಿರ್ತಾನೆ. ಈ ವರ್ಷದ 2025-26 ಸಾಲಿನಲ್ಲಿ ಕೂಡ ಅವನು 6,500 ಚದರಡಿಗೆ ಕಂದಾಯ ಕಟ್ಟಿರ್ತಾನೆ. 3,83,000 ಚದರಡಿಗಳಷ್ಟು ವಿಸ್ತೀರ್ಣದ ಕಟ್ಟಡಕ್ಕೆ ಆತ ಘೋಷಣೆ ಮಾಡಿಕೊಳ್ಳದೆ ಪಾಲಿಕೆಗೆ ಪ್ರತಿ ವರ್ಷ ಕಳೆದ 4-5 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರ್ತಕ್ಕಂಥದ್ದು. ಆತನ ವಂಚನೆ ಗೊತ್ತಿದ್ರು ಕೂಡ ಗಾಂಧಿನಗರ ವಿಭಾಗದ ಕಂದಾಯ ಇಲಾಖೆ ಅಧಿಕಾರಿಗಳು ಆತನ ಜೊತೆ ಶಾಮೀಲಾಗಿ ಆತನು ಕೊಟ್ಟಿದ್ದೇ ವೇದವಾಕ್ಯ ಅನ್ನೋ ರೀತಿಯಲ್ಲಿ ಆತ ಕೊಟ್ಟದಷ್ಟೇ ಕೇವಲ 6,500 ಅಡಿ ಮಾತ್ರ ಅಂತ ಹೇಳಿ ಅವರು ಏನು ಪಾವತಿ ಮಾಡ್ತಾರೆ ಅದಕ್ಕೆ ತುಟಿ ಬಿಚ್ಚಿದೆ ಅದನ್ನು ಇವರು ಒಪ್ಕೊಂಡು ಕಟ್ಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಈ ಒಂದು ಹಗರಣದಲ್ಲಿ ಸ್ಪಷ್ಟವಾಗಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿರೋ ಹಿನ್ನೆಲೆಯಲ್ಲಿ ನಗರ ಯೋಜನಾ ಇಲಾಖೆ ಅಪರ ನಿರ್ದೇಶಕರಾಗಿರ್ತಕ್ಕಂಥ ಗಿರೀಶ್ ಅವರು ಮತ್ತು ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಸಾವಿತ್ರಿ ಪಾಟೀಲ್ ಅವರು ಕೋಟ್ಯಾಂತರ ರೂಪಾಯಿ 16 ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ಪಡ್ಕೊಂಡು OCಯನ್ನು ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. ಕಂದಾಯ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮ,
TDR ಬಳಕೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ಇದನ್ನೆಲ್ಲ ನಾನು ಸಮಗ್ರವಾಗಿ ಇವತ್ತು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟು ಇವರೆಲ್ಲರ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಮುಖ್ಯ ಆಯುಕ್ತರು ಕೂಡ ಭೇಟಿ ಮಾಡಿದ್ದೀನಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದು ಶತಾಯಗತೆ ತಪ್ಪಿಸಬೇಕು, ನೀವು ನಿಲ್ಲಿಸಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದೀನಿ. ಮತ್ತು ಕಂದಾಯ ಆತ 3,83,000 ಚದರಡಿ ವಿಸ್ತೀರ್ಣದ ಕಟ್ಟಡವನ್ನು ಘೋಷಣೆ ಮಾಡ್ಕೊಳ್ಳದೆ ಅವರೇನು 5-6 ವರ್ಷಗಳಿಂದ ವಂಚನೆ ಮಾಡ್ತಾರೆ, ಅದ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ನಾನು ಆಗ್ರಹ ಮಾಡಿದ್ದೇನೆ.